ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ 2025-26ನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2 ಅಂದರೆ SA2 ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಸು DSRTಯಿಂದ ಬಿಟ್ಟಿರೋ ಕ್ವಶನ್ ಪೇಪರ್ಸ್ ಎಲ್ಲ ನಿಮ್ಮ ಎಕ್ಸಾಮ್ಗೆ ಶೇರ್ ಮಾಡಿದ್ದೀವಿ ಮಕ್ಕಳ, ವೀಡಿಯೋಸ್ ಎಲ್ಲ ಮಾಡಿ. ಸೊ ಅವುಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಹೆಚ್ಚಾಗಿ ನಿಮ್ಮ DSRTಯಿಂದ ಬಿಟ್ಟಿರೋ ಕ್ವಶನ್ ಪೇಪರನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗೆ 4 ಪರ್ಯಾಯ ಉತ್ತರ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಒಟ್ಟಾರೆ ಇಲ್ಲಿ 5 ಪ್ರಶ್ನೆಗಳಿರ್ತದೆ. ಮೊದಲನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತ ಕೇಳಿದ್ದಾರೆ. ಇಲ್ಲಿ 1, 0, -1, 1/2 ಅಂತ ಇದೆ. ಸೊ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಯಾವಾಗಲೂ 1 ಆಗಿರ್ತದೆ ಮಕ್ಕಳ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 3m + 4 = 10. ಈ ಸಮೀಕರಣದಲ್ಲಿರುವ ಚರಾಕ್ಷರ ಬಹಳ ಈಸಿ ಮಕ್ಕಳು. ಅಲ್ಲಿರೋ ಚರಾಕ್ಷರ ಎಮ್ ಆಗಿದೆ. ಆಪ್ಷನ್ ಸಿ, ಎಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಯಾವುದೇ ಒಂದು ಬಹುಭುಜದ ಎಲ್ಲ ವರಕೋನಗಳ ಮೊತ್ತ ಅಂತ ಹೇಳಿ ಕೇಳಿದರೆ 90 ಡಿಗ್ರಿ, 30 ಡಿಗ್ರಿ, 180 ಡಿಗ್ರಿ, 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು, ಕೆಳಗಿನವುಗಳಲ್ಲಿ ಪೂರ್ಣ ಘನಸಂಖ್ಯೆ ಕೇಳಿದ್ದಾರೆ. 128, 100, 1000, 225. ಸೊ ಇದರಲ್ಲಿ ನಮಗೆ ಪೂರ್ಣ ಘನಸಂಖ್ಯೆ. ಸೊ ನೀವು ಲೆಕ್ಕವನ್ನು ಘನಗಳನ್ನು ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಕಂಡುಹಿಡ್ಕೋಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ, 25 ಜನ ಕುಟುಂಬದ ಸದಸ್ಯರಲ್ಲಿ 8 ಜನ ಗಂಡಸರಿದ್ದಾರೆ. ಹಾಗಾದರೆ ಗಂಡಸರ ಸಂಖ್ಯೆಯ ಶೇಕಡವನ್ನು ಕೇಳಿದ್ದಾರೆ ಮಕ್ಕಳು. ನೆಕ್ಸ್ಟ್ ಕ್ವಶನ್ ನಂಬರ್ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬಹುಪದೋಕ್ತಿ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. 6ನೇ ಪ್ರಶ್ನೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಬಾಹು ಎ ಆಗಿರುವ ಒಂದು ಪೂರ್ಣ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಬರೆಯಿರಿ. 8ನೇ ಪ್ರಶ್ನೆ, 5⁻3 ಇದರಲ್ಲಿ ಆಧಾರ ಸಂಖ್ಯೆ ಯಾವುದು? ಸೊ ಇದರಲ್ಲಿ ಆಧಾರ ಸಂಖ್ಯೆ ಯಾವುದಾಗಿರುತ್ತೆ ಮಕ್ಕಳ? 5 ಆಧಾರ ಸಂಖ್ಯೆ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, 5 ಮೀಟರ್ ಉದ್ದದ ಒಂದು ಬಟ್ಟೆಯ ಬೆಲೆ 210 ರೂಪಾಯಿ ಆದರೆ 2 ಮೀಟರ್ ಉದ್ದದ ಅದೇ ಬಟ್ಟೆಯ ಬೆಲೆ ಎಷ್ಟು? ಸೊ ನಿಮಗೆ 1 ಮೀಟರ್ಗೆ ಕಂಡುಹಿಡ್ಕೋಬೇಕು. ನೀವೇನು ಮಾಡಬೇಕು ಅಂದರೆ 210/5 ಮಾಡಬೇಕು ಮಕ್ಕಳ. 5 1 5 4 20. ಸೊ ಒಂದು ಈ ಕಡೆ ಬರುತ್ತೆ. ಸೊ ಅಲ್ಲಿಗೆ ನಮಗೆ ಬರುವಂಥದ್ದು 42 ರೂಪಾಯಿ. 1 ಮೀಟ್ರಿಗೆ 42 ರೂಪಾಯಿ ಆಯಿತು. ಹಾಗಾಗಿ 2 ಮೀಟರ್ನ ಬೆಲೆ ಎಷ್ಟಾಗ್ತದೆ ಅಂದರೆ ಮಕ್ಕಳ 84 ರೂಪಾಯಿ ಆಗ್ತದೆ. ಸೊ ಹಾಗಾಗಿ ಈ ರೀತಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ, 8xy ಮತ್ತು 6xyಗಳ ಮಾಸಹವನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಬಹಳ ಈಸಿ ಮಕ್ಕಳ. ಮಾಸಹ ನೀವು ಬರಿತಾ ಹೋಗಿ. 8 2ರಿಂದ ಡಿವೈಡ್ ಆಗುತ್ತೆ, 4ರಿಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 6. ನೆಕ್ಸ್ಟು 6ಅನ್ನು ತಗೊಳ್ಳಿ, 2, ನೆಕ್ಸ್ಟ್ 3, 6. ಸೊ ಹಾಗಾಗಿ ಮಹತ್ತಮ ಸಾಮಾನ್ಯ ಅಪವರ್ತನ ಏನಾಗಿರ್ತದೆ ಅಲ್ಲಿ? 2 ಆಗಿರ್ತದೆ. ಮತ್ತು 2ರಲ್ಲೂ y ಇರೋದ್ರಿಂದ ಸೊ ದ ಆನ್ಸರ್ ಇಸ್ 2y ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 3rd ಮೇನ್ ಮಕ್ಕಳ. 11ನೇ ಪ್ರಶ್ನೆ, 512ರ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅವಿಭಾಜ್ಯ ಅಪವರ್ತನ ಅಂದರೆ ಗೊತ್ತಿದೆ ಮಕ್ಕಳ ನಿಮಗೆ. ಅದಕ್ಕೆ 2 ಅಪವರ್ತನಗಳಿರಬೇಕು. ಒಂದು ಬಿಟ್ಟರೆ ಅದೇ ಸಂಖ್ಯೆನೇ ಆಗಿರ್ತದೆ. ಅಂಥವುಗಳನ್ನ ಅವಿಭಾಜ್ಯ ಅಪವರ್ತನ ಅಂತೀವಿ. ಅಂಥ ಸಂಖ್ಯೆ ತೆಗೆದುಕೊಂಡು ನೀವು ಅಪವರ್ತನ ವಿಧಾನದಿಂದ ಬಿಡಿಸ್ತಾ ಹೋಗಬೇಕು. 12ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯು 800 ರು ಬೆಲೆಯ ವಸ್ತುವನ್ನು 1000 ರು ಎಂದು ಬೆಲೆಯನ್ನು ನಮೂದಿಸಿದನು. ನಂತರ 10% ರಿಯಾಯಿತಿಗೆ ಮಾರಿದನು. ಅವನು ಗಳಿಸಿದಂತಹ ಲಾಭವೆಷ್ಟು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಿಮಗೆ ರಿಯಾಯಿತಿ ಬೆಲೆ ಕೊಟ್ಟಿದ್ದಾರೆ, ನಮೂದಿಸಿದ ರಿಯಾಯಿತಿ ಇದೆ, ನಮೂದಿಸಿದ ಬೆಲೆ ಇದೆ. ಸೊ ಲಾಭವನ್ನು ಕಂಡುಹಿಡಿಯೋಕ್ಕೆ ಸೂತ್ರ ಬಹಳ ಈಸಿ. ಲೆಕ್ಕವನ್ನು ಬಿಡಿಸಿ. ನೆಕ್ಸ್ಟ್ ಕೂಡಿಸಿ ಅಂತ ಕೊಟ್ಟಿದ್ದಾರೆ. 8AB + 3BC - 7CA 6BC + 3CA + 8B. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ 8 ನೀವು ಹಿಂಗೆ ಬರ್ಕೊಬಿಡಿ. ಆದರೆ ಅಡಿಗೆ ಬರ್ಕೊಳ್ಳಿ. 8AB ಪ್ಲಸ್ ಮತ್ತೆ ಇನ್ನೆಲ್ಲಿದೆ AB
ಎಸ್. ಅಲ್ಲಿ ಮತ್ತೆ ಇನ್ನು ಎ ಬಿ ಇಲ್ಲ ಮಕ್ಕಳ. ಸೊ ಈ ಕಡೆ ಇದೆ -3AB ಇದೆ. ಸೊ ಹಾಗಾಗಿ ನನಗೆ ಉಳಿಯುವಂಥದ್ದು 5AB. ನೆಕ್ಸ್ಟ್ ಇಲ್ಲಿ ಬಿ ಸಿ ಇದೆ, ಅದೇ ಥರ ಇಲ್ಲೂ ಬಿ ಸಿ ಇದೆ. ಸೊ ಹಾಗಾಗಿ ನಮಗೆ ಅವ್ರು ಕೂಡಿಸಿ ಕೇಳಿರೋದಲ್ವಾ. ಸೊ 9BC. ನೆಕ್ಸ್ಟ್ 7CA ಇದೆ ಮಕ್ಕಳ. ಸೊ ಇಲ್ಲೂ 7 ಇದೆ, ಇಲ್ಲೂ 3 ಇದೆ. ಸೊ ಹಾಗಾಗಿ -4CA. ನೆಕ್ಸ್ಟ್ ಇನ್ನು ಉಳಿಯುವಂಥದ್ದು ಇಲ್ಲಿ 8B. ಇಲ್ಲಿ 3AC ಆಗ್ತದೆ. ಇನ್ನು ಉಳಿಯುವಂಥದ್ದು +10C + 8B ಆಗ್ತದೆ. ಸೊ ಹಾಗಾಗಿ ಇದು ಬಹಳ ಈಸಿ ಇದೆ ಮಕ್ಕಳು. ನೀವು ನೀಟಾಗಿ 1 by 1 ಕೂಡಿಸ್ತಾ ಹೋದರೆ ಈ ಅಂಕಗಳು ಸಿಗ್ತದೆ. 14ನೇ ಪ್ರಶ್ನೆ, ಒಂದು ಆಯತ ಘನ ಆಕೃತಿಯಂತೆ ಇರುವ ಸೋಪ್ ಬಾಕ್ಸ್ನ ಉದ್ದ 12 ಮೀಟರ್, ಅಗಲ 10 ಮೀಟರ್, ಎತ್ತರ 3 ಮೀಟರ್ ಆದರೆ ಸೋಪ್ ಬಾಕ್ಸ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಆಯತ ಘನವನ್ನು ಕೊಟ್ಟಿರುವಂಥದ್ದು ಮಕ್ಕಳ. ಸೊ ಅವ್ರು ಕೇಳಿರೋದು ಮೇಲ್ಮೈ ವಿಸ್ತೀರ್ಣವನ್ನು ಮಾತ್ರ ಕೇಳಿರೋವಂಥದ್ದು. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಲ್ಲ. ಹಾಗಾಗಿ ನೀವು ಬರ್ಕೋಬೇಕಾಗುತ್ತೆ LB + BH + HL. ಸೊ ಇದಿಷ್ಟು ಈ ಸೂತ್ರಕ್ಕೆ ನೀವು ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಸೊ ಫಸ್ಟು ನೀವು 12 × 10 + 10 × 3 + 3 × 12. ಸೊ ಅಲ್ಲಿಗೆ ನಮಗೆ ಟೋಟಲ್ ಮಾಡಿದ್ರೆ ವಿಸ್ತೀರ್ಣ ಗೊತ್ತಾಗುತ್ತೆ. ಸೊ ಸೂತ್ರವನ್ನು ಬಳಸಿದರೆ ಸಾಕು ಮಕ್ಕಳ. ನೆಕ್ಸ್ಟು 15ನೆಯ ಪ್ರಶ್ನೆ, 3 ರ ಘಾತ 2 - 2 ರ ಘಾತ 3 × 4 ರ ಘಾತ 0 + 1 ರ ಘಾತ 4 ರ ಬೆಲೆ. 3 ರ ಘಾತ 2 ಅಂತ ಹೇಳಿದರೆ ಮಕ್ಕಳ ನಮಗೆ ಸಿಗುವಂಥದ್ದು 3 × 3 = 9. 2 ರ ಘಾತ 3 ಅಂದರೆ 2 ರಲ್ಲಿ 4, 4 2 8. ಆಯಿತಾ. ಇದು ಇಂಟು 4 ರ ಘಾತ 0 ಅಂದರೆ 1 ಪ್ಲಸ್ 1 ರ ಘಾತ 1 ಅಂದರೆ 1. ಅಲ್ಲಿಗೆ ನಮಗೆ ಬರುವಂಥದ್ದು ಇಲ್ಲಿ 2 ಆಗ್ತದೆ. ಸೊ ಇಲ್ಲಿ 9 ರಿಂದ 1 8 ಹೋದರೆ 1. ಹಾಗಾಗಿ ನಮಗೆ ಬರುವಂತಹ ಉತ್ತರ 2. ಸೊ ಬಹಳ ಈಸಿ ಇತ್ತು ಆ ಕ್ವಶನ್ನ. ನೆಕ್ಸ್ಟ್ 16ನೇ ಪ್ರಶ್ನೆ, ಒಂದು ಟ್ಯಾಂಕನ್ನು ತುಂಬಿಸಲು 6 ಕೊಳವೆಗಳಿವೆ. ಕೊಳವೆಗಳಿಗೆ 1 ಗಂಟೆ 20 ನಿಮಿಷ ಬೇಕಾಗ್ತದೆ. ಅದೇ ರೀತಿಯ 5 ಕೊಳವೆಗೆ ಟ್ಯಾಂಕ್ ತುಂಬಿಸಲು ಎಷ್ಟು ಸಮಯ ಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿತ್ಯ ಸಮೀಕರಣ ಬಳಸಿ ನಾವು ಅಪವರ್ತಿಸಬೇಕು. 4x² + 12x + 9. ಸೊ ಇದನ್ನು ನೀವು ಬಳಸಿದ್ರೆ a + b ಹೋಲ್² ಫಾರ್ಮಲ್ಲಿದೆ. ಸೊ ಅದನ್ನು ಬಳಸಿ ನೀವು ಅಪವರ್ತಿಸಬೇಕು ಮಕ್ಕಳ. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ. 18ನೆಯ ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತ 95 ಆಗಿದೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 19ನೇದು, ಒಂದು ಚತುರ್ಭುಜದ 3 ಒಳಕೋನಗಳ ಮೊತ್ತ 4:6:3 ಮತ್ತು 4ನೆಯ ಕೋನದ ಅಳತೆ 100 ಡಿಗ್ರಿ ಆದಾಗ 3 ಕೋನಗಳ ಅಳತೆ ಕಂಡುಹಿಡಿಯಿರಿ. ಸೊ ನೀವು ಅನುಪಾತ ಕೊಟ್ಟಿರೋದ್ರಿಂದ ಬೆಟರ್ 4x + 6x + 3x ಅರ್ಥ ಆಗ್ತಿದೆಯಾ, +100 = 360 ಡಿಗ್ರಿ. ಯಾಕೆಂದರೆ 4 ಅದು ಚತುರ್ಭುಜ ಅಂದರೆ 360 ಡಿಗ್ರಿ ಒಳಕೋನ. ಸೊ ಹಾಗಾಗಿ ಕೂಡಿಸಿ ನಮಗೆ 13x ಬರ್ತದೆ ಮಕ್ಕಳ. = 360ಅನ್ನು 100ನ್ನು ಆ ಕಡೆ ತೆಗೆದುಕೊಂಡ್ರೆ ನಮಗೆ 260 ಬರ್ತದೆ ಮಕ್ಕಳ. ಎಸ್, ಇಲ್ಲಿಗೆ 260. ಸೊ ಹಾಗಾಗಿ x = 20 ಡಿಗ್ರಿ ಆಗ್ತದೆ. ಸೊ x 20 ಡಿಗ್ರಿ ಅಂದರೆ ಪ್ರತಿ ಕೋನದೇನಾಗುತ್ತೆ, ಮೊದಲನೇ ಕೋನ 4x ಅಂದರೆ 80 ಡಿಗ್ರಿ ಆಗ್ತದೆ. ನೆಕ್ಸ್ಟ್ 120 ಡಿಗ್ರಿ ಆಗ್ತದೆ. ನೆಕ್ಸ್ಟು 60 ಡಿಗ್ರಿ ಆಗ್ತದೆ. ಸೊ ಹಾಗಾಗಿ 3 ಕೋನಗಳು ಸಿಕ್ತು, 80 ಡಿಗ್ರಿ, 120 ಡಿಗ್ರಿ, 60 ಡಿಗ್ರಿ. ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸಿ ಮಾಡ್ತಾ ಹೋಗಿ ಮಕ್ಕಳ, ನಿಮಗೆ ಬಹಳ ಈಸಿಯಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 20ನೆಯ ಪ್ರಶ್ನೆ, 1825 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಕೊಡಬೇಕಾಗಿರುವ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮತ್ತು ಆ ರೀತಿ ಪಡೆದ ಪೂರ್ಣ ವರ್ಗದ ಮೂಲವನ್ನು ಕಂಡುಹಿಡಿಯಿರಿ ಕೇಳಿದ್ದಾರೆ. ನೆಕ್ಸ್ಟ್, ಒಂದು ಹಾಸ್ಟೆಲ್ನಲ್ಲಿ 50 ವಿದ್ಯಾರ್ಥಿಗಳು 20 ದಿನದವರೆಗೆ ಆಹಾರ ಸಂಗ್ರಹವಿದೆ. 5 ದಿನಗಳ ನಂತರ ಇನ್ನೂ 10 ವಿದ್ಯಾರ್ಥಿಗಳು ಸೇರುತ್ತಾರೆ. ಉಳಿದ ಆಹಾರವನ್ನು ಇನ್ನು ಎಷ್ಟು ದಿನದವರೆಗೆ ಲಭ್ಯವಿರುತ್ತದೆ ಎಂದು ಕಂಡುಹಿಡಿಯಿರಿ. ನೆಕ್ಸ್ಟು ಅಪವರ್ತಿಸಿರಿ ಕೇಳಿದ್ದಾರೆ ಮಕ್ಕಳ, ಈಸಿ ಇದೆ ಅದು. ನೆಕ್ಸ್ಟು ನಕ್ಷೆಯಲ್ಲಿ 1, 2, 2, 3, 3, 4, 4, 5 ಬಿಂದುಗಳನ್ನು ಗುರುತಿಸಿ ಅವು ಒಂದೇ ರೇಖೆಯ ಮೇಲೆ ಇವೆ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ.
ಸೊ ನಿಮಗೆ ಈ ರೀತಿ ನೀವು ಹಾಕ್ತೀರ ನೋಡಿ. 1, 2 ಅಂತ ಹೇಳಿದ್ರೆ ಸೊ ವಿಲ್ ಗೆಟ್ ದ ವ್ಯಾಲ್ಯೂ ಇಯರ್. ನೆಕ್ಸ್ಟ್ 2, 3 ಅಂದರೆ ಇಲ್ಲಿ ಬರ್ತದೆ. ನೆಕ್ಸ್ಟ್ 3, 4 ಅಂದರೆ ಇಲ್ಲಿರುತ್ತೆ. 4, 5 ಅಂದರೆ ಎಸ್, ಇವು ಅದು ಸರಳ ರೇಖೆಯಲ್ಲಿ ಬರುತ್ತದೆ ಮಕ್ಕಳು. ಹಾಗಾಗಿ ಆ ಲೆಕ್ಕವ ಈಸಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 24ನೇ ಪ್ರಶ್ನೆ, 1ರಿಂದ 6ರ ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಈ ಘಟನೆಗಳ ಫಲಿತಾಂಶವನ್ನು ಪಟ್ಟಿ ಮಾಡಿ. ಅವಿಭಾಜ್ಯ ಸಂಖ್ಯೆಗಳು ನಿಮಗಲ್ಲಿ ಬರುವಂಥದ್ದು 3 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳಾಗುತ್ತೆ. ಹಾಗಾಗಿ 2/6. ಅವಿಭಾಜ್ಯವಲ್ಲದ್ದು ಅಂದರೆ 4/6. 5ಕ್ಕಿಂತ ಹೆಚ್ಚಿನ ಸಂಖ್ಯೆ 1/6. 5ಕ್ಕಿಂತ ಹೆಚ್ಚಿಲ್ಲದ ಸಂಖ್ಯೆ 4/6. ಸೊ ಅದು ಈಸಿಯಾಗಿದೆ. ನೆಕ್ಸ್ಟ್ ಲಾಸ್ಟ್ ಭಾಗಿಸಿ ಕೊಟ್ಟಿದ್ದಾರೆ. ಸೊ ಈಸಿ ಇತ್ತು. ಸೊ ಇದೇ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ ಮಕ್ಕಳು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.